ಈ ಸಂದರ್ಭದಲ್ಲಿ ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಭೋಜನ ಹಿಡಿದಂಥ ರೀತಿಯಲ್ಲಿ ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಸಂದೇಶ ಶಿವಮೊಗ್ಗದಿಂದ ವಿಶ್ವಕ್ಕೆ ಪರಿಸರಿರ್ತಕ್ಕಂಥದ್ದು. ಆದರೆ ಇವತ್ತು ನಾವು ನೋಡಿದಾಗ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಹೋಗಿ ಸಮಾಜದಲ್ಲಿ ಒಂದು ರೀತಿಯ ಸ್ವಾರ್ಥಪರವಾದಂಥ ಒಂದು ದಿನಗಳು, ಜಾತಿ ನಡುವೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ವಾತಾವರಣಗಳು, ಇದೆಲ್ಲವನ್ನೇನು ಕಾಣ್ತಾ ಇದ್ದೇವೆ. ಅದರಲ್ಲೂ ಕರ್ನಾಟಕ ಒಂದು ಸುಸಂಸ್ಕೃತವಾದಂಥ ರಾಜ್ಯ ಇದೆ. ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಈ ರಾಜ್ಯದಲ್ಲಿ ಕಳೆದ 2-2.5 ವರ್ಷದಿಂದ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ಬಹುಶಃ ನಿಮ್ಮೆಲ್ಲರಿಗೂ ಬೇಸರ ತಂದಿದೆ.